ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟಿ ರಮ್ಯಾ ಜಾಮೀನು ಅರ್ಜಿ ವಿಚಾರಣೆ ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ನಡೀತಾ ಇದೆ. ಇವತ್ತು ಬೆಳಗ್ಗೆ ರಮ್ಯಾ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಮಧ್ಯಾಹ್ನದ ನಂತರದಲ್ಲಿ ಡಿಆರ್ಐ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಡಿಆರ್ಐ ಪರವಾಗಿ ವಕೀಲ ಮಧುರಾವ್ ಕೋರ್ಟ್ನಲ್ಲಿ ವಾದ ಮಂಡನೆಯನ್ನು ಮಾಡಿದ್ದಾರೆ. ಕಸ್ಟಮ್ಸ್ ಕಾಯ್ದೆ ಸೆಕ್ಷನ್ 135 ಸಬ್ಸೆಕ್ಷನ್ 1 135ಡಿ ಅಡಿಯಲ್ಲಿ ಅಪರಾಧ ಆಗಿದೆ. ಸೆಕ್ಷನ್ 104ರ ಅಡಿಯಲ್ಲಿ ತನಿಖಾ ಸಂಸ್ಥೆ ಬಂಧಿಸುವ ಅಧಿಕಾರವನ್ನ ಹೊಂದಿದೆ. 50 ಲಕ್ಷಕ್ಕಿಂತ ಹೆಚ್ಚಿನ ಕಸ್ಟಮ್ಸ್ ತೆರಿಗೆ ವಂಚನೆ ಜಾಮೀನು ರಹಿತ ಪ್ರಕರಣವಾಗುತ್ತೆ. ಈ ಪ್ರಕರಣದಲ್ಲೂ 50 ಲಕ್ಷಕ್ಕಿಂತ ಹೆಚ್ಚಿನ ಕಸ್ಟಮ್ಸ್ ತೆರಿಗೆ ವಂಚನೆ ಆಗಿದೆ ಅಂತ ಹೇಳಿ ಕಸ್ಟಮ್ಸ್ ಅಧಿಕಾರಿಗಳ ಪರ ವಕೀಲರು ವಾದವನ್ನ ಮಂಡಿಸುತ್ತಿದ್ದಾರೆ. ಇವತ್ತು ಬೆಳಗ್ಗೆ ರಮ್ಯಾ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದೀಗ ಡಿಆರ್ಐ ಅಧಿಕಾರಿಗಳ ಪರ ವಕೀಲರ ವಾದ ಮಂಡನೆ ಪ್ರಾರಂಭ ಆಗಿದೆ. ರಮ್ಯಾರನ್ನ ಬಂಧನ ಮಾಡಿರೋದಕ್ಕೆ ಸೂಕ್ತ ಕಾರಣಗಳನ್ನ ಕೋರ್ಟ್ಗೆ ವಿವರಿಸ್ತಾ ಇದ್ದಾರೆ ಮಧುರಾವ್. ಕಸ್ಟಮ್ಸ್ ತೆರಿಗೆ ವಂಚನೆ ಆಗಿರೋದನ್ನ ಗಮನಿಸಿದ್ರೆ ಬಂಧನಕ್ಕೆ ಅರ್ಹವಾದ ಸೆಕ್ಷನ್ಗಳ ಅಡಿಯಲ್ಲೇ ಅಪರಾಧ ಆಗಿದೆ. ಹೀಗಾಗಿ ಆಕೆಯನ್ನ ಬಂಧಿಸಿರುವ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪ ಇಲ್ಲ ಅನ್ನೋದು ಮಧುರಾವ್ ಅವರ ವಾದವಾಗಿದೆ. ಕಸ್ಟಮ್ಸ್ ಕಾಯ್ದೆ ಸೆಕ್ಷನ್ 135 ಸಬ್ ಕ್ಲಾಸ್ 1 135ಡಿ ಹಾಗೆ ಸೆಕ್ಷನ್ 104 ಈ ಸೆಕ್ಷನ್ಗಳನ್ನ ಕೋಟ್ ಮಾಡಿ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಡಿಆರ್ಐ ಪರ ವಕೀಲರು. 50 ಲಕ್ಷಕ್ಕಿಂತ ಹೆಚ್ಚಿನ ಕಸ್ಟಮ್ಸ್ ತೆರಿಗೆ ವಂಚನೆ ಜಾಮೀನು ರಹಿತ ಪ್ರಕರಣವಾಗುತ್ತೆ ಅಂತ ಹೇಳುವ ಮೂಲಕ ಈಕೆಗೆ ಜಾಮೀನನ್ನ ನಿರಾಕರಿಸಬೇಕು ನ್ಯಾಯಾಲಯ ಅನ್ನೋ ವಾದವನ್ನ ಮಂಡಿಸುತ್ತಿದ್ದಾರೆ ಡಿಆರ್ಐ ಪರ ವಕೀಲರು. ರಮ್ಯಾ ಕೇಸ್ನಲ್ಲಿ ಪ್ರೋಟೋಕಾಲ್ನ ಸ್ಪಷ್ಟ ಉಲ್ಲಂಘನೆ ಆಗಿರೋ ಬಗ್ಗೆ ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಪೊಲೀಸ್ ಅಧಿಕಾರಿಯ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ರು, ಪ್ರೋಟೋಕಾಲ್ ನೀಡುವ ಬಗ್ಗೆ ಸೂಚನೆ ನೀಡಿದ್ರು ಅಂತ ಡಿಆರ್ಐ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಡಿಆರ್ಐ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದಾರೆ. ರಮ್ಯಾ ಕೇಸ್ನಲ್ಲಿ ಪ್ರೋಟೋಕಾಲ್ನ ಸ್ಪಷ್ಟ ಉಲ್ಲಂಘನೆ ಆಗಿರುವ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳಿ ಡಿಆರ್ಐ ಅಧಿಕಾರಿಗಳ ಪರ ವಕೀಲರು ವಾದವನ್ನ ಮಂಡಿಸುತ್ತಿದ್ದಾರೆ. ಒಂದು, ಬಂಧನ ಪ್ರಕ್ರಿಯೆಯಲ್ಲಿ ಲೋಪ ಇಲ್ಲ. 2, ತೆರಿಗೆ ವಂಚನೆಯ ಪ್ರಮಾಣವನ್ನ ಗಮನಿಸಿದ್ರೆ ಜಾಮೀನು ರಹಿತ ಬಂಧನ ಆಗಬೇಕಿದು. 3ನೇಯದು, ಪ್ರೋಟೋಕಾಲ್ ಉಲ್ಲಂಘನೆ ಪ್ರತ್ಯೇಕ ಅಪರಾಧ ಕೂಡ ಇಲ್ಲಾಗಿದೆ. ಹೀಗಾಗಿ ಇಷ್ಟೆಲ್ಲ ಕಾರಣಗಳಿಗೆ ಆಕೆಗೆ ಬೇಲನ್ನ ರಿಜೆಕ್ಟ್ ಮಾಡಬೇಕು ಅನ್ನೋ ವಾದವನ್ನ ಮಂಡಿಸಲಿಕ್ಕೆ ಮುಂದಾಗಿದ್ದಾರೆ ಡಿಆರ್ಐ ಪರ ವಕೀಲರಾದ ಮಧುರಾವ್. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಇವತ್ತು ಬೆಳಗ್ಗೆನೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತು ನ್ಯಾಯಾಲಯ. ಇನ್ಫ್ಯಾಕ್ಟ್ ನಿನ್ನೆಯಿಂದಲೂ ಕೂಡ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ರಮ್ಯಾ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಬಂಧನ ಪ್ರಕ್ರಿಯೆಯಲ್ಲಿ ಕೆಲ ಲೋಪಗಳ ಬಗ್ಗೆ ಉಲ್ಲೇಖ ಆಯಿತು. ಇದೀಗ ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾದ ಮಧುರಾವ್ ವಾದ ಮಂಡನೆ ಮಾಡ್ತಿದ್ದಾರೆ. ಈಕೆ ಚಿನ್ನವನ್ನ ದುಬೈನಿಂದ ಇಲ್ಲಿಗೆ ತಂದಿರೋ ವಿಚಾರದಲ್ಲಿ ಪ್ರೋಟೋಕಾಲ್ನ ಉಲ್ಲಂಘನೆ ಆಗಿರೋ ಬಗ್ಗೆ, ಹಾಗೆ ಕಸ್ಟಮ್ಸ್ ತೆರಿಗೆ ವಂಚನೆ ಆಗಿರೋ ಬಗ್ಗೆ, ಬಂಧನ ಪ್ರಕ್ರಿಯೆಗೆ ಪೂರಕವಾಗಿರುವ ಸೆಕ್ಷನ್ಗಳ ಅಡಿಯಲ್ಲಿ ಅಪರಾಧ ಆಗಿದೆ ಅನ್ನೋದ್ರ ಬಗ್ಗೆ ವಾದ ಮಂಡನೆಯನ್ನ ಮುಂದಿಟ್ಟಿದ್ದಾರೆ ಡಿಆರ್ಐ ಅಧಿಕಾರಿಗಳ ಪರ ವಕೀಲರು. ನ್ಯಾಯಾಲಯ ಎರಡೂ ವಾದವನ್ನ ಆಲಿಸಿ ಯಾವ ರೀತಿಯಾದ ತೀರ್ಪನ್ನ ನೀಡುತ್ತೆ ಅನ್ನೋದ್ರ ಮೇಲೆ ರಮ್ಯಾ ಮುಂದಿನ ಭವಿಷ್ಯ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಮ್ಯಾ ಜಾಮೀನು ಅರ್ಜಿಯ ವಿಚಾರಣೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಡಿಆರ್ಐ ಪರವಾಗಿ ವಕೀಲ ಮಧುರಾವ್ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಕಸ್ಟಮ್ಸ್ ಕಾಯ್ದೆ ಸೆಕ್ಷನ್ 135(1) 135ಡಿ ಅಡಿಯಲ್ಲಿ ಅಪರಾಧ ಆಗಿದೆ.
ಸೆಕ್ಷನ್ 104 ಅಡಿಯಲ್ಲಿ ತನಿಖಾ ಸಂಸ್ಥೆ ಬಂಧಿಸುವ ಅಧಿಕಾರ ಇದೆ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. 50 ಲಕ್ಷಕ್ಕಿಂತ ಹೆಚ್ಚಿನ ಕಸ್ಟಮ್ಸ್ ತೆರಿಗೆ ವಂಚನೆ ಜಾಮೀನು ರಹಿತ ಪ್ರಕರಣ ಅನ್ನೋದನ್ನು ಕೂಡ ಇಲ್ಲಿ ನ್ಯಾಯಾಧೀಶರ ಮುಂದೆ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ರನ್ಯಾ ಮನೆಯಲ್ಲೇ ಚಿನ್ನ ಮತ್ತು ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಮನೆಯಲ್ಲಿ ಪ್ರತ್ಯೇಕ ಮಹಜರು ಕಾರ್ಯವನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಆಕೆಯ ಮನೆಯಿಂದಲೂ ಕೂಡ ಕೆಲ ದಾಖಲೆಗಳು ಹಾಗೆ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಕೇವಲ ಏರ್ಪೋರ್ಟ್ನಲ್ಲಿ ಮಾತ್ರವಲ್ಲ, ಮನೆಯಲ್ಲೂ ಚಿನ್ನ ಇದ್ದದ್ದು. ಸ್ಮಗ್ಲಿಂಗ್ ಅನ್ನೋದು ಕೇವಲ ಈ ಒಂದು ಬಾರಿ ಮಾತ್ರವಲ್ಲ, ಹಿಂದೂ ನಡೆದಿರಬಹುದು ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿದೆ ಅಂತ ಡಿಆರ್ಐ ಪರ ವಕೀಲರಾದ ಮಧುರಾವ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ರನ್ಯಾ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಡಿಆರ್ಐ ಪರ ವಕೀಲರಿಂದ ವಾದ ಮಂಡನೆ ಮುಂದುವರೆದಿದೆ. ರನ್ಯಾ ಮನೆಯಲ್ಲೇ ಚಿನ್ನ ಮತ್ತು ದಾಖಲೆ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಮನೆಯಲ್ಲಿ ಪ್ರತ್ಯೇಕವಾದ ಮಹಜರು ಕಾರ್ಯವನ್ನ ಮಾಡಿದ ಸಂದರ್ಭದಲ್ಲಿ ಚಿನ್ನ ಹಾಗೆ ದಾಖಲೆಗಳು ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಡಿಆರ್ಐ ಪರ ವಕೀಲರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಮ್ದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.